ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೇರಣ್ಯಾಗ ಮಾತಾಡೋದು. ಇವತ್ತೊಂದು ಕತೆ ಇದೆಯಲ್ಲ ಸ್ನೇಹಿತರೆ, ಈ ಕತೆ ಎಲ್ಲರಿಗೂ ಸ್ಫೂರ್ತಿ ಕೊಡುವಂಥ ಕತೆ. ಪ್ರತಿಯೊಬ್ಬರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕತೆ. ಎಲ್ಲರಿಗೂ ಗೋರ್ಮೆಂಟ್ ನೌಕರಿ ಪಡಿಲೇಬೇಕೆಂಬ ಒಂದು ಹಂಬಲ. ಆ ಹಂಬಲದಿಂದ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಅದನ್ನು ಕಷ್ಟಗಳನ್ನ ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ಕತೆ ಇದೆ. ಈ ಕತೆ ಏನಪ್ಪ ಅಂತಂದ್ರೆ ಪ್ರಾರಂಭ ಆಗೋದು ಎಲ್ಲಪ್ಪ ಅಂತಂದ್ರೆ ತೆಲಂಗಾಣದ ಸಿದ್ದಿಪೇಟೆಯ ಒಂದು ಕುಗ್ರಾಮದಲ್ಲಿ. ಆ ಒಂದು ಕುಗ್ರಾಮ ದಿನಗೂಲಿ ಕಾರ್ಮಿಕರ ಮಗಳ ಕತೆ ಸ್ನೇಹಿತರೆ. ಆ ಹೆಣ್ಮಗಳ ಹೆಸರು ಶಿರೀಷಾ ಅಂತಂದು. ಆ ಹುಡುಗಿ ಏನಂತಂದ ಒಂದು ಆಸೆ ಇರ್ತೈತಿ, ನಾನು ಕೂಡ ಲೈನ್ ವುಮನ್ ಆಗ್ಬೇಕನ್ನೋ ಒಂದು ಆಸೆ ಇರ್ತೈತಿ. ಆ ಆಸೆ ಬಗ್ಗೆ ತಮ್ಮ ಮಾವನಾದ ಬಿ ಶೇಖರ್ ಅವನ ಹತ್ರ ಹೇಳ್ತಾಳೆ. ಆ ಬಿ ಶೇಖರ್ ಕೂಡ ತೆಲಂಗಾಣದ ದಕ್ಷಿಣ ವಿಭಾಗದ ವಿದ್ಯುತ್ ವಿತರಣಾ ನಿಗಮದಲ್ಲಿ ಇಂಜಿನಿಯರ್ ಆಗಿರ್ತಾರೆ ಅವರು. ಸೊಸೆ ಮಾತು ಕೇಳ್ಬಿಟ್ಟು ಅವನಿಗೂ ಖುಷಿ ಆಗುತ್ತೆ. ಅದಕ್ಕೆ ಏನೇನು ಮಾಡ್ಬೇಕಂತ ಅವನು ಕೂಡ ಕೆಲವೊಂದು ಟಿಪ್ಸ್ ಹೇಳ್ತಾನೆ. ಆ ಟಿಪ್ಸಲ್ಲಿ ಏನಂತಂದ್ರೆ ITIಯಲ್ಲಿ ಉತ್ತೀರ್ಣ ಪಾಸ್ ಆಗ್ತಾಳೆ. ಪಾಸಾಗಿ 2019ರಲ್ಲಿ ಒಂದು ಅರ್ಜಿ ಏನಂತಂದ್ರೆ ಲೈನ್ಮನ್ ಹುದ್ದೆಗೆ ಅರ್ಜಿದಾರನ ಕರೀತಾರೆ. TSS PDCL ಜೂನಿಯರ್ ಲೈನ್ಮನ್ ಹುದ್ದೆಗೆ ಒಂದು ಅರ್ಜಿ ಕರೀತಾರೆ. ಆ ಅರ್ಜಿ ಹಾಕ್ಬೇಕಂತಂದ್ರೆ ಇದು ಮಹಿಳೆಯರಿಗೆ ಇಲ್ಲಿ ಅವಕಾಶವಿರಲ್ಲ ಅಂತಂದು ಒಂದು ಟಿಪ್ಪಣಿ ಇರ್ತೈತಿ. ಅದನ್ನು ಆ ಹುಡುಗಿ ನೋಡಿಬಿಟ್ಟು ನ್ಯಾಯಾಲಯದ ಮೊರೆ ಹೋಗ್ತಾರೆ. ನೀವು ಲಿಂಗಭೇದ ಮಾಡ್ತಾಯಿದ್ದೀರಾ ಅಂತಂದು ಆ ಒಂದು ವಾದವನ್ನು ಮಂಡಿಸ್ತಾರೆ. ಆವಾಗ ನ್ಯಾಯಾಲಯದಲ್ಲಿ ಕೂಡ ಅವಳಿಗೆ ಜಯ ಸಿಗುತ್ತೆ. ಇಲ್ಲ, ನೀನು ಪರೀಕ್ಷೆ ಬರೀಬೋದು, ಬರೀಯಮ್ಮ ಅಂತಂದು ಪರೀಕ್ಷೆ ಬರೆಯೋಕ್ಕೆ ಒಂದು ಅವಕಾಶ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ವಾದ ಮಾಡಿ ಗೆಲ್ತಾಳೆ. ಪರೀಕ್ಷೆ ಬರೆದಾಗ ಅಲ್ಲಿ ಕೂಡ ಉತ್ತೀರ್ಣ ಆಗ್ತಾರೆ. ಮತ್ತು ಇನ್ನೊಬ್ಬರು ಈ ನ್ಯಾಯಾಲಯದ ಮೊರೆ ಹೋಗ್ಬೇಕಾದ್ರೆ ಅವಳ ಸ್ನೇಹಿತೆ ವಿ ಭಾರತಿ ಅಂತ ಇರ್ತಾಳೆ, ಅವಳು ಕೂಡ ಜೊತೆಗೂಡ್ತಾಳೆ. ಆ ಹೆಣ್ಮಗಳು ಕೂಡ ಜೊತೆಗೂಡಿ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಕೂಡ ಕೇಸ್ ಗೆಲ್ತಾರೆ ಸ್ನೇಹಿತರೆ. ಕೇಸ್ ಗೆದ್ದಾದಮೇಲೆ ಮತ್ತೆ ಏನಾಗುತ್ತಪ್ಪ ಅಂತಂದರೆ ಉತ್ತೀರ್ಣ ಆಗ್ತಾರೆ ಅದ್ರಾಗೆ. ಮತ್ತು ಇನ್ನೊಂದು ಟ್ರೈನಿಂಗ್ ಅಂತ ಇರ್ತೈತಿ. ಆ ಟ್ರೈನಿಂಗಲ್ಲಿ ಅದೊಂದು ಪರೀಕ್ಷೆ. ಆ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಅಲ್ಲಿ ಕೂಡ ಹೆಣ್ಮಕ್ಳಿಗೆ ಈ ಒಂದು ಕಂಬ ಏರೋದು ಒಂದು ಪರೀಕ್ಷೆ ನೀವು ಫೇಲ್ ಆಗ್ತೀರಿ ಅಂತಂದು ಆ ಕಂಬ ಏರೋಕ್ಕೆ ಅವಕಾಶವಿರಲ್ಲ ಅಂತಂದು ಹೇಳ್ತೈತಿ. ಅವಾಗ ಕೂಡ ಹೈಕೋರ್ಟ್ ಮೊರೆ ಹಾಕ್ತಾಳೆ. ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಒಂದು ಆದೇಶ ಕೊಡುತ್ತೆ. ನೀವು ಕಂಬ ಏರೋದ್ರಲ್ಲಿ ಪಾಸ್ ಆದ್ರಪ್ಪ ಅಂದರೆ 1 ನಿಮಿಷದ ಒಳಗಡೆ ಕಂಬ ಏರಿಬಿಟ್ಟು ಇಳಿಬೇಕು. ಆ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರಪ್ಪ ಅಂದರೆ ನಿಮ್ಗೆ ಲೈನ್ ವುಮನ್ ಹುದ್ದೆ ಕೊಡ್ತೈತೆ ಅಂತಂದು ಹೈಕೋರ್ಟ್ ಕೂಡ ಹೇಳ್ತೈತಿ. ಶಿರೀಷೆಗೆ ಅವರ ಸೋದರ ಮಾವನಾದ ಬಿ ಶೇಖರ್ ಅವರು ಪ್ರತಿದಿನ ಕಂಬವನ್ನು ಯಾವ ಥರ ಏರಬೇಕು, ಯಾವ ಥರ ಇಳಿಬೇಕು ಅಂತ ಕೂಡ ಅವರು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಒಂದು ಹಗಲಿರುಳು ಪ್ರತಿದಿನ ಆ ಒಂದು ಕಂಬ ಏರೋದನ್ನು ಎಳೆಯೋದನ್ನು ಅಭ್ಯಾಸ ಮಾಡ್ತಾಳೆ ಶಿರೀಷವರು. ಪರೀಕ್ಷೆ ಇನ್ನೇನು ಹತ್ತಿರ ಬರ್ತಿದ್ದಂಗೆ ಅವ್ರಿಗೊಂದು ಛಲ ಇರ್ತೈತಿ, ಈ ಕಂಬನ ಏರಲೇಬೇಕು, ಇಳಿಲೇಬೇಕು. ಯಾಕಂತಂದರೆ ನ್ಯಾಯಾಲಯದ ಮೊರೆ ಹೋಗಿ ಹೈಕೋರ್ಟಿಂದ ಕೂಡ ಆದೇಶ ಬಂದಿರ್ತೈತೆ ಅವ್ರಿಗೆ. ಈ ಒಂದು ಪಾಸ್ ಆದ್ರಪ್ಪ ಅಂದರೆ ಅವ್ರಿಗೆ ನೀವು ಹುದ್ದೆ ಕೊಡಿ ಅಂತಂದು. ಈ ಒಂದು ಕಷ್ಟಗಳನ್ನು ಸವಾಲುಗಳನ್ನ ಎದುರಿಸಿರ್ತಾರೆ. ಇದನ್ನು ಮಾಡಲೇಬೇಕು ಅನ್ನೋ ಒಂದು ತಲೆಯಲ್ಲಿ ಬಂದಿರ್ತೈತಿ. ಅದನ್ನು ಆ ಒಂದು ಪರೀಕ್ಷೆ ಬಂದಾಗ 1 ನಿಮಿಷದೊಳಗೆ ಆ ಕಂಬವನ್ನು ಏರಿ ಇಳಿತಾಳೆ. ಅವಾಗ ಅಲ್ಲಿದ್ದಂಥ ಜನರಿಗೆಲ್ಲರಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಹೆಣ್ಮಗಳು ಏರ್ತಾರೋ ಇಲ್ಲ ಅಂತಂದು ಎಲ್ಲರಿಗೂ ಡೌಟ್ ಇರ್ತೈತಿ. ಆ ಒಂದು ಸಾಧನೆಯನ್ನು ಶಿರೀಷೆಯವರು ಮಾಡ್ತಾರೆ. ಅವಾಗ ಅವರಿಗೆ ಲೈನ್ ವುಮನ್ ಆಗಿ ಸಿದ್ದಿಪೇಟೆಯಲ್ಲಿ ಒಂದು ಜಾಬ್ ಗೋರ್ಮೆಂಟ್ ಉದ್ಯೋಗ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಶಿರೀಷಳ ಸಾಧನೆ ಇದೆಯಲ್ಲ, ಕೆಲವೊಬ್ಬರಿಗೆ ಇದು ಚಿಕ್ಕದೇ ಅನ್ಬೋದು, ಆದರೆ ಇದು ಚಿಕ್ಕದಲ್ಲ ಸ್ನೇಹಿತರೆ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಆಸೆ, ಸರ್ಕಾರಿ ಹುದ್ದೆ ಪಡಿಬೇಕು ಅನ್ನೋದು ಆಸೆ, ಒಂದು ಛಲ, ಒಂದು ಹಂಬಲ. ಪುರುಷ ಏನಂತಾರಲ್ಲ, ಶಿರೀಷವ್ರು ನೋಡಿ ತುಂಬ ಕಡಿಮೆ. ಮತ್ತು 2022ರಲ್ಲಿ ಅವರಿಗೆ ಒಂದು ನೌಕರಿ ಬರ್ತೈತಿ. ಲೈನ್ ವುಮನ್ ಆಗಿ ಒಂದು ನೌಕರಿ ಸೇರ್ಕೊತಾರೆ ಸಿದ್ದಿಪೇಟೆಯಲ್ಲಿ. ಶಿರೀಷನ್ನು ನೋಡಿದರೆ ನಾವು ತುಂಬ ಕಲಿತ್ಕೊಳ್ತೀವಿ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಸಿದ್ಧ ಮಾದರಿಗಳನ್ನು ಒಡೆದು ಕಟ್ಟುವ ಕ್ರಿಯೆ ಹೊಸ ಭರವಸೆ.
ಅವಕಾಶ ಮತ್ತು ಆಶಾವಾದವನ್ನು ಹೇಗೆ ಸೃಷ್ಟಿಸ್ಕೋಬೇಕು ಎಂಬುದು ಶಿರೀಷ್ ಅವರಿಂದ ನೋಡಿ ಕಲಿಬೇಕು ಸ್ನೇಹಿತರೆ. ನ್ಯಾಯಾಲಯದ ಮೊರೆ ಹೋಗಿ ಹೈಕೋರ್ಟ್ ಮುಖಾಂತರ ಒಂದು ಆರ್ಡರ್ ತಂಬರ್ತಾರೆ. ಈ ಒಂದು ಕಂಬ ಏರುವುದನ್ನು ನಾವು ಪಾಸ್ ಆದಪ್ಪ ಅಂದರೆ ನನಗೆ ಹುದ್ದೆ ಸಿಗಲಿ ಅಂತಂದು ಒಂದು ಆರ್ಡರ್ ಬರ್ತೈತಿ. ಇಷ್ಟೆಲ್ಲ ಒಂದು ಸಾಧನೆ ಇರ್ತೈತಲ್ಲ, ಆ ಸಾಧನೆ ಏನಂತಾರಲ್ಲ ತುಂಬ ಅಮೋಘವಾದ್ದು. ಯಾಕಂದ್ರೆ ಒಂದು ಹೆಣ್ಮಗಳು ಆ ಒಂದು ಕೆಲಸಕ್ಕೆ ಇಲ್ಲಪ್ಪ ಅಂತಂದರೆ ಕೆಲವೊಬ್ರು ಬಿಟ್ಬಿಡ್ತಾರೆ, ಹೋಗ್ಲಿ ಬಿಡಪ್ಪ ಮತ್ತೆ ಎಲ್ಲಿ ಅಡ್ಡಾಡಬೇಕು ಅಲ್ಲಿ ಇಲ್ಲಿ ಕೋಟು ಗೇಟು ಅಂತಂದು. ಆದರೆ ಆ ಒಂದು ಸಾಧನೆ ಮಾಡಿದ್ದು ಶಿರೀಷ್ ಅವರು. ಆ ಒಂದು ಶಿರೀಷ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ಎಲ್ಲರಿಗೂ